ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಈಗ ನೋಡಿ ಅವರು 2ನೇ ಸಿನಿಮಾದಲ್ಲೂ ನಿಂತರು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ರು ಅನ್ನೋ ಮಾಹಿತಿ ಸಿಕ್ತು. ಆದರೂ ಕೂಡ ಕೆಲಸ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎವ್ರಿಬಡಿ ಹಸ್ ಗಾಟ್ ಅಡ್ಮಿಟೆಡ್, ನಾಟ್ ಬಿಕಾಸ್ ಆಫ್ ದ ವರ್ಕ್. ಕೆಲವು ಕಡೆ ನಾವು ಕೆಲಸ ಮಾಡೋದ್ರಲ್ಲಿ ತುಂಬ ಕಂಟ್ಯಾಮಿನೇಟೆಡ್ ಇತ್ತು. ಕೆಲವು ಫ್ಯಾಕ್ಟ್ರೀಸ್ಗಳಲ್ಲಿ ಕೆಲಸ ಮಾಡಿದ್ವಿ, ಅದು 80 years ಏನೋ, ಸಾರಿ ನಾಟ್ 80, 45-48 years ಆಗಿದೆ ಕ್ಲೋಸ್ ಆಗಿ. ಸೊ ಮರ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಒಳಗಡೆ, ಆ್ಯಂಡ್ ತುಂಬ ಕಂಟ್ಯಾಮಿನೇಟೆಡ್ ಇದೆ. ಬಟ್ ಅದ್ಭುತವಾದಂಥ ಲೊಕೇಶನ್, ಸೆಟ್ಸ್ಗಳು ಹಾಕಿದ್ವಿ ಅಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಈ ಮಳೆ ಬಂದಾಗ ಹುಳಗಳು ಪ್ಲಸ್ ಸೊಳ್ಳೆ ಸಿಕ್ಕಾಬಿಟ್ಟೆ, ಆ್ಯಂಡ್ ಏರಲ್ಲಿ ತುಂಬ ಕಂಟ್ಯಾಮಿನೇಷನ್ ಇರುತ್ತಲ್ಲ, ಅದು ಎಲ್ಲರಿಗೂ ಎಫೆಕ್ಟ್ ಆಗಿದೆ, ನನಗೂ ಆಗಿದೆ. ನಾವೆಲ್ಲ ರಾತ್ರಿ ಸಾಯಂಕಾಲ ಆಗ್ತಿದ್ದಂಗೆ ನಾವೆಲ್ಲರೂ ಆಕ್ಸಿಜನ್ ಇಟ್ಕೊಂಡು ಕೂತ್ಕೋತಾ ಇದ್ವಿ, ನಾವು ಇನ್ಕ್ಯುಬೇಟರ್ ಇಟ್ಕೋತಾ ಇದ್ವಿ, ಆಗ್ತಾ ಇರಲಿಲ್ಲ, ಇನ್ಹಲೇಷನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಒದ್ದಾಡಿದ್ದಾರೆ. ಕೆಲವರು ಒಂದು 17ರಿಂದ 12 ಜನ ಅಡ್ಮಿಟ್ ಆಗಿದ್ದಾರೆ ಸರ್. 107 ದಿನ ಶೂಟಿಂಗು, ಹತ್ತತ್ರ 100 ಸ್ಪಾಟ್, 100 ಲೊಕೇಶನ್ನು, 80 ಲೊಕೇಶನ್ಸು, 107 days and 166 ಕಾಲ್ ಶೀಟ್ಸ್. ಓಕೆ, ಒಂದು 20 ಸೆಟ್ಗಳು. ಎಲ್ಲದರಲ್ಲೂ ಒಂದು ಮೆಮೊರಿ ಅಂತ ಉಳಿದೇ ಬಿಡುತ್ತೆ ಸರ್ ನಿಮ್ಮ ಮನಸ್ಸಲ್ಲಿ. ಈಗ ಮಾರ್ಕ್ ಅಂತ ಬಂದಾಗ ಇದು ನನಗೆ ಯಾವತ್ತೂ ಉಳಿಯುತ್ತೆ ಮನಸ್ಸಲ್ಲಿ ಅಂತಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಎಲ್ಲರ ಒಂದು ಇಂಟೆನ್ಷನ್, ನಮ್ಮೆಲ್ಲರಲ್ಲಿ ಇದ್ದಂಥ ಒಂದೇ ಒಂದು ಆಸೆ, ಕನಸು, ಬೆಳಗ್ಗೆ ಆದರೆ ಎದ್ದೇಳೋ ಒಂದೇ ಒಂದು ಉದ್ದೇಶ. ಐ ಥಿಂಕ್ ಇದು ಬಹಳ ಬೇಕಾಗತ್ತಿಂಥ ಸಿನಿಮಾಗಳು ಮಾಡ್ಬೇಕಾದ್ರೆ. ಸೆಟ್ ಒಳಗಡೆ ಯಾರಾದರೂ ಒಬ್ಬರು ಹಾಕ್ಕೊಡೋರಿದ್ದು, ಒಬ್ಬರು ತಂದಿಡೋರಿದ್ದು, ಈ ಥರ ಎಲ್ಲ ಇದ್ಬಿಟ್ರೆ ಇಡೀ ಸೆಟ್ ಹಾಳಾಗೋದು. ಇಂಥದ್ರಲ್ಲಿ ಐ ಗೆಸ್ ಎವ್ರಿಬಡಿ ವೇಕಿಂಗ್ ಅಪ್. ಯಾವುದೇ ಸೆಟ್ಟಲ್ಲಿ ತೊಗೊಳ್ಳಿ, ಎಲ್ಲೆಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳು ಇಟ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಲ್ಲ, ಆ ಸಿನಿಮಾಗಳು ನೋಡಿ ಹೇಗೆ ಮೂಡಿ ಬರ್ತದೆ. ಯಾರದೇ ಆಗಿರ್ಬೋದು. ಕೆಲವು ಸಿನಿಮಾಗಳು ಕೇಳ್ಪಟ್ಟಿರ್ತೀರಿ, ಹಿಂಗಾಯಿತು ಹಂಗಾಯಿತು ಅಲ್ಲಿಗಿದಂತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತದ್ದು. ಏನಕ್ಕಾಗುತ್ತೆ ಅಂದರೆ ಸಮ್ಟೈಮ್ಸ್ ನಿಮ್ಮ ತನಕ ಅದು ಹೇಳೋ ಅವಶ್ಯಕತೆ ಇಲ್ಲ ಅಂದಾಗ ಅದು ಹೇಳ್ಕೊಡೋದು, ಬಿಟ್ಟಾಕಿ ನಾವು ಮ್ಯಾನೇಜ್ ಮಾಡೋಣ, ಅದನ್ನು ಹೋಗಿ ಇನ್ನೊಬ್ರಿಗೆ ಹೇಳಿ ಅದನ್ನು ಡಿಸ್ಟರ್ಬ್ ಆಗಿ. ಸೊ ನಮ್ಮ ಸೆಟ್ಟಲ್ಲಿ ನನಗೆ ಒಂದು ಉಳಿದಿರೋ ಫಾಂಡ್ ಮೆಮರಿ ಮಾರ್ಕಲ್ಲಿಂದ ದೇವರ್ ನೆವರ್ ಡಿಸ್ಟರ್ಬೆನ್ಸಸ್, ದೇವರ್ ಜಸ್ಟ್ ಚಾಲೆಂಜಸ್. ಆ ಚಾಲೆಂಜಸ್ನ ನಾವು ಎದುರಿಸ್ಕೊಂಡ್ಬಂದ್ವಿ ಅಷ್ಟೇ. ಸೂಪರ್ ಸರ್. ಕ್ಯಾಮ್ರಾ ವರ್ಕ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ DOP ಬಗ್ಗೆ ಹೇಳೋದಾದ್ರೆ ಕಿಚ್ಚು ಸರ್. ಫ್ಯಾಬ್ಯುಲಸ್. ಚಂದ್ರು ಬಂದಿದ್ದು 6ನೇ ಸಿನಿಮಾ, ಫಸ್ಟ್ DOP ನನ್ನೊಟ್ಟಿಗೆ 6 ಸಿನಿಮಾಸ್ ಮಾಡಿರೋದು. ಹೀ ಈಸ್ ಫ್ಯಾಬ್ಯುಲಸ್. ಆ್ಯಂಡ್ ಎಸ್ಪೆಷಲಿ ಕಲರ್ ಪ್ಯಾಲೆಟ್ ಎಲ್ಲ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರು. ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಇನ್ಫ್ಯಾಕ್ಟ್ ನಮ್ಮ ಸೆಟ್ಗಳಲ್ಲಿ ಎಲ್ಲರಿಗೂ ಕೆಲವು ಟೈಮ್ ಅಟ್ಲೀಸ್ಟ್ ನಮ್ಮೆಲ್ಲರಿಗೂ ರೆಸ್ಟ್ ಸಿಗ್ತಾ ಇತ್ತನೋ, ಡೈರೆಕ್ಟ್ರಿಗೆ DOPಗೆ ಸಿಗಲೇ ಇಲ್ಲ. ಅವ್ರು ಕೆಲಸ ಮಾಡ್ತಾನೆ ಇರೋರು. ಐ ಥಿಂಕ್ ಎಷ್ಟು ನಾನು ಡೈರೆಕ್ಟರ್ಗೆ ಆ್ಯಂಡ್ ಎಸ್ಪೆಷಲಿ DOPಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಶಿವು ಆರ್ಟ್ ಡೈರೆಕ್ಟರ್ ಎಷ್ಟು ಸ್ಪೀಡಲ್ಲಿ ಇರ್ತಾಯಿದ್ರು ಅಂದರೆ, ಅವರನ್ನು ಕೆಲವು ಟೈಮಲ್ಲಿ ಶಿವು ಕರೆದು, ಶಿವು 2 ದಿನ ಇದೆ, ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಮಾಡಿ. ಆ 2 ದಿನ ಏನಕ್ಕಿದೆ ಅಂದರೆ, ನಾವೇನೋ ಅಂದ್ಕೊಂಡಿರ್ತೀವಿ, ಯಾವುದೋ ಲೊಕೇಶನ್ ಅಂದ್ಕೊಂಡಿರ್ತೀವಿ, ಅಲ್ಲಿ ಏನೋ ಲಾಸ್ಟ್ ಮಿನಿಟ್ ಚೇಂಜಸ್ ಬಂದು ಅಲ್ಲಿ ಮಾಡೋಕ್ಕಾಗ್ತಾ ಇರಲ್ಲ. ಸೊ ನಾವು ಏನು ಮಾಡಬೇಕು ಇವಾಗ ಗೊತ್ತಾಗದೆ, ಯಾವುದೋ ಒಂದು ಜಾಗ ನೋಡಿ, ಶಿವು ಇದನ್ನು ಸೆಟಪ್ ಮಾಡಿಕೊಟ್ಬಿಡಿ ಪ್ಲೀಸ್, ಏನೋ ಮಾಡಿ ನಮಗೆ 2 days ಟೈಮ್ ಅಂದಾಗ ಇಲ್ಲಿಂದೆಲ್ಲ ಪ್ರಾಪರ್ಟಿ ತೊಗೊಂಡು ಪಾಂಡಿಚೇರಿಗೆ ಹೋಗಿ 2 ಡೇಸಲ್ಲಿ 4 ಸೆಟ್ಗಳು, ಏರಿಯಾಗಳು ರೆಡಿ ಮಾಡಿಕೊಟ್ಟು, ಐ ಥಿಂಕ್ ಆ ಉದ್ದೇಶ ಒಬ್ಬರಲ್ಲಿ ಮೈನಸ್ ಆಗಿದ್ರು ಇದು ಸಿನಿಮಾ ಕಂಪ್ಲೀಟ್ ಆಗ್ತಾ ಖಂಡಿತ ಸರ್.